ರೈತರ ಆಶಯಗಳೇನಾಗ್ತಾ ಇದೆ. ಅವತ್ತಿನ ಕಾಲದಲ್ಲಿ ರೈತರ ಅಲ್ಲ ಇರುವಂತವನು ಜಮೀನ್ ತಗೊಂಡ್ರೆ ಅವನ ಮೇಲೆ ಕೇಸ್ ಆಗ್ತಾ ಇತ್ತು. ಅದು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಲ್ಲಿ ಸಾವಿರಾರು, ಸುಮಾರು 8,000-80,000ಗಳಿಗಿಂತ ಹೆಚ್ಚು ಕೇಸ್ ಇತ್ತು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಲ್ಲಿ. ಬೊಮ್ಮಾಯಿ ಸರ್ಕಾರದಲ್ಲಿ ಅದನ್ನೆಲ್ಲ ವಜಾ ಮಾಡುದು. ಏನು ಅವರು ರೈತರು ಅಲ್ದೇ ಇರುವಂತವ್ರು ಜಮೀನ್ ತಗೊಂಡ್ರೆ ಅವ್ರ ಮೇಲೆ ಎಷ್ಟು ರೀತಿನಲ್ಲಿ ಕೇಸ್ ಆಯ್ತಿತ್ತು ಅಂದ್ರೆ, ಇವತ್ತು ಸುಮ್ನೆ ರೈತರು ಹೋರಾಟ ಮಾಡ್ತಿರೋರ ಮೇಲೆ ನಾನು ಬಲವೇಲಿ ಕೇಸ್ ಆಗ್ತಾರಲ್ಲ, ಅಂತ ಕೇಸ್ಗಳು ಅವತ್ತು ಆಗ್ತಾ ಇತ್ತು ಅವ್ರ ಮೇಲೆ. ಅಂತ ಕೇಸ್ಗಳನ್ನ ಬೊಮ್ಮಾಯಿ ಸರ್ಕಾರದಲ್ಲಿ ವಜಾ ಮಾಡಿದ್ರು, ಭೂ ಸ್ವಾಧೀನನ ತಿದ್ದುಪಡಿ ಮಾಡಿದ್ರು. ಈಗ ನಾವೇನ್ ಹೇಳ್ಬೇಕು ಅಂದ್ರೆ, ಏನು ಅರಸು ಮಾಡಿದ್ರು ರೈತರು ಅಲ್ಲದೆ ಇರುವಂತವ್ರು ಜಮೀನ್ ತಗೊಂಡ್ರೆ ಅವ್ರ ಮೇಲೆ ಕೇಸ್ ಹಾಕುವಂತ ಕಾರ್ಯಕ್ರಮನ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ ಶುರು ಮಾಡ್ಬೇಕು. ನಾವು ಮತ್ತೆ ಕೃಷಿ ಯಾರು ಮಾಡ್ತಾರೆ, ಪಾರಂಪರಿಕ ಕೃಷಿ ಪದ್ಧತಿ, ಪಾರಂಪರಿಕ ಬೀಜ ಸಂಸ್ಕೃತಿ, ಇದು ಮತ್ತೆ ನೆಲೆಗೊಳ್ಳಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಅದು ವರ್ಗಾಯಿಸ್ಬೇಕು. ಏನ್ ಅವ್ರ ಮೇಲೆ ಕೇಸ್ ಹಾಕಿತ್ತೋ ಮತ್ತೆ ಆ ಕೇಸು ಮರುಕಳಿ ಆಗಬೇಕು. ಈಗ ತಾನೇ ಹೇಳ್ತಾ ಇದ್ರು ಎಲ್ಲ ರೈತರು ಬಂದಂತವ್ರು ರೈತರೇ ಅಲ್ಲ ಅಂತ. ಒಂದ್ಸಾರಿ ಹೆಗಡೆ ಸರ್ಕಾರದಲ್ಲಿ ನಂಜನ್ ಸ್ವಾಮಿಯವ್ರಿಗೂ ಅದನ್ನೇ ಹೇಳ್ತಾ ಇದ್ರು. ನಂಜನ್ ಸ್ವಾಮಿ ಏನ್ ರೈತರ, ಅವ್ರು ರೈತ ಸಂಘ ಮಾಡೋದಕ್ಕೆ ಅಂತ. ನಂಜನ್ ಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರು, ನೋಡಿ ನಂಜನಗೂಡಲ್ಲಿ ಇಂಥ ಸರ್ವೆ ನಂಬರ್ ಅಲ್ಲಿ ಇಷ್ಟು ಜಮೀನಲ್ಲಿ ಭತ್ತ ಹಾಕ್ಸಿದೀವಿ, ಇಂಥ ಭೂಮಿ ಇಂಥ ಬೆಳೆ ಹಾಕಾ ಇದ್ದೀವಿ. ಹೆಗ್ಗಡೆ ಮಂತ್ರಿ ಮಂಡಲದವರು ಹೋಗಿ ಭತ್ತ ಕುಯ್ಕೊಡ್ಬೇಕು, ಅವ್ರಿಗೆ ನಾವು ಕೂಲಿ ಕೊಡ್ತೀವಿ ಅಂತ. ಇದನ್ನ ನಾವೀಗ ಮಾಡ್ಬೇಕು. ನಮ್ಮಲ್ಲಿ ಯಾರ್ಯಾರು ರೈತರ ಮನೇಲಿ ಇದಾವೆ ಕೂಲಿ ಸಿಗ್ತಾ ಇಲ್ಲ, ಹಳ್ಳಿಗಳಲ್ಲಿ ಎಲ್ಲ ಸಿಟಿಗೆ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ನೋಡಿ ರಾಗಿ ಹಾಕಿದೀವಿ, ಭತ್ತ ಹಾಕಿದೀವಿ, ಅದನ್ನ ನಾವು ರೈತರು ಇಂಥ ಸರ್ವೆ ನಂಬರ್ ಅಲ್ಲಿ ಇದೆ, ಇದನ್ನ ಕೊಯ್ಕೊಟ್ರೆ ಯಾರು ರೈತರು ಅಲ್ಲ ಅಂತ ಹೇಳ್ತಿದಾರೋ ಅವರೇ ಬರ್ಲಿ, ಅವರೇ ಕೊಯ್ಕೊಡ್ಲಿ, ಕೂಲಿ ಕೊಡ್ತೀವಿ ನಾವು. ಇದು ಪ್ರಜಾತಂತ್ರನ, ಪ್ರಜಾಪ್ರಭುತ್ವನ, ಪ್ರಜೆಗಳೇ ಈ ದೇಶದ ಮಾಲೀಕರು, ಇವರೆಲ್ಲ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತೀವಿ ನಾವು. ಏನು ಸಾರ್ವಜನಿಕ ಸೇವಕರು ಅಂತ. ನಿಜವಾಗ್ಲೂ ಇವರು ಸಾರ್ವಜನಿಕ ಸೇವಕರ ತರ ಇದಾರ, ಸರ್ವಾಧಿಕಾರಿಗಳಾಗಿದ್ದಾರೆ. ರೈತ ಸಂಘ ಎಂತೆಂತ ಹೋರಾಟ ಮಾಡ್ತು. ರೈತ ಸಂಘ ಶುರು ಆದಾಗ ಮನೆಗಳ ಜಪ್ತಿ ನಡೀತಾ ಇತ್ತು. ಎಲ್ಲ ನಮ್ಮಲ್ಲಿ ಕೂತಿದ್ದಂತ ಮಹಿಳೆಯರು ಹಳ್ಳಿಗಳಲ್ಲಿ ನಾವೆಲ್ಲ ಸಂಘಟನೆ ಮಾಡಿದ್ರು. ಹಳ್ಳಿ ಮಳ್ಳಿ ಏನ್ ಜಪ್ತಿ ಮಾಡ್ತಾ ಇದ್ರೆ, ರೈತರು ಸ್ವಾಭಿಮಾನದಿಂದ ಸ್ವಾವಲಂಬಿಗಳಾಗಿ ಬದುಕಿ ಇಡೀ ದೇಶಕ್ಕೆ ಎಲ್ಲಾನು ಕೊಡ್ತಾ ಇದ್ದಾರೆ. ಯಾವ ಫ್ಯಾಕ್ಟ್ರಿಗಳಲ್ಲೂ ಅವ್ರಿಗೆ ರಾಗಿನೋ, ಭತ್ತನೋ, ತರಕಾರಿನೋ, ಹಾಲು, ಹಣ್ಣು, ಮಾಂಸ, ಮೊಟ್ಟೆ, ತುಪ್ಪ, ಬೆಣ್ಣೆ ಇವನ್ನೆಲ್ಲ ಯಾವ ಕಾರ್ಖಾನೆಗಳು ಕೊಡ್ತಾ ಇಲ್ಲ. ಇದನ್ನೆಲ್ಲ ಕೊಡ್ತಾ ಇರುವಂತವ್ರು ಹಳ್ಳಿನಲ್ಲಿ ರೈತರು ಆ ಭೂಮಿನಲ್ಲಿ ಉತ್ಪತ್ತಿ ಮಾಡಿ ಕೊಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಶುರು ಆಗಕ್ ಮೊದ್ಲೇ ನಮ್ಮ ಗ್ರಾಮದಲ್ಲಿ ಮರುಜಪ್ತಿ ಕಾರ್ಯಕ್ರಮನ ನಾವು ಮಾಡಿದ್ದು. ಅದಕ್ಕೋಸ್ಕರನೇ ನಾವೆಲ್ಲಾನು ತಕ್ಷಣ ಶಿವಮೊಗ್ಗಕ್ಕೆ ಹೋಗಿ ರೈತ ಸಂಘದೆಲ್ಲ ಮಾಡಿ ಬೋರ್ಡ್ ಬರ್ಸಾಕಿದ್ದು. ನಿಮ್ಗೆಲ್ರಿಗೂ ಗೊತ್ತು, ಏನು ರೈತರನ್ನ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಹಳ್ಳಿ ಒಳಗಡೆ ಪ್ರವೇಶ ಇಲ್ಲ. ಅಕಸ್ಮಾತ್ ಅವ್ರು ಬರ್ಬೇಕಾದ್ರೆ ಬೆಳಗ್ಗೆ 6 ಗಂಟೆಗೆ ಮೊದ್ಲು, ಸಂಜೆ 6 ಗಂಟೆ ಆದ್ಮೇಲೆ. ಯಾಕೆಂದ್ರೆ ರೈತರು ಅವ್ರ ಆಫೀಸ್ಗೆ ಹೋಗಿರ್ತಾರೆ. ಆಮೇಲೆ ಬರ್ಬೇಕಾದ್ರೆ ರೈತರ ಪರ್ಮಿಷನ್ ತಗೊಂಡ್ ಬರ್ಬೇಕು. ನಾವೇನ್ ಯಾವ್ದಾರು ಮಂತ್ರಿ ಮನೆಗೋ ಆಫೀಸ್ಗೋ ಹಂಗೆ ನುಗ್ಬಿಡ್ತೀವೋ, ಪರ್ಮಿಷನ್ ತಗೊಂಡೇ ಬರೋದು. ಹಂಗಾಗಿ ಆ ತರ ಬೋರ್ಡ್ ಹಾಕಿಸ್ತು. ಆ ಬೋರ್ಡ್ನ ಪೊಲೀಸ್ ಪಾವಟೆ ಅಂತ ಅನ್ಬಿಟ್ಟು SP ಇದ್ರು ಒಬ್ರು ತುಮಕೂರು ಜಿಲ್ಲೆನಲ್ಲಿ, ತಿಪ್ಟೂರ್ನಲ್ಲಿ. ಅವ್ರು ಹೇಳ್ತಾ ಇದ್ರು ರೈತರ ಬೋರ್ಡ್ಗಳನ್ನೆಲ್ಲ ಕಿತ್ತಾಕಿ ಅಂತ. ನಾವು ಮಹಿಳೆಯರು ಒಂದು ಸ್ಟೇಟ್ಮೆಂಟ್ ಕೊಟ್ಟು, ರೈತರು ಬೋರ್ಡ್, ಹಸಿರು ಶಾಲು ರೈತರ ಸ್ವಾಭಿಮಾನದ ಸಂಕೇತ, ಹಳ್ಳಿಯ ಸಂಸ್ಕೃತಿ ಸಂಕೇತ, ಹಳ್ಳಿಯ ರೈತರ ಸ್ವಾಭಿಮಾನದ ಸಂಕೇತ. ರೈತರು ಬೋರ್ಡ್ ಆಗ್ಲಿ, ಹಸಿರು ಟವಲ್ ಆಗ್ಲಿ ಮುಟ್ಕೊಂಡ್ ಬಂದ್ರೆ ಮಹಿಳೆಯರು ಕೊಟ್ಟಿಗೆನಲ್ಲಿ ಕಸ ಗುಡಿಸ್ತಾರಲ್ಲ ಪರ್ಕೆ, ಅದ್ರಲ್ಲಿ ಬುದ್ಧಿ ಹೇಳ್ತೀವಿ ನಾವು ಅಂತ.